ನಾನು ಈ ಒಂದು ವಿಷಯದ ಬಗ್ಗೆ ರಿಯಾಕ್ಟ್ ತುಂಬಾ ದಿನದ ಹಿಂದೆನೆ ಮಾಡಬೇಕಾಗಿತ್ತು. ಬಟ್ ಈ ಎರಡು ಸಿನಿಮಾಗಳು ಥಿಯೇಟರ್ ನಲ್ಲಿ ರನ್ ಆಗ್ತಾ ಇದಾವೆ. ನನ್ನ ಕಡೆಯಿಂದ ಏನಾದ್ರೂ ಮೈನಸ್ ಆಗುತ್ತೇನೋ ಅಂತ ತಡ್ಕೊಂಡಿದ್ದೆ. ಬಟ್ ಈಗ OTT ಗೆ ಬಂದಿದ್ದಾವೆ, ಅದ್ರ ಬಗ್ಗೆ ಮಾತಾಡೋಣ. ನೀನ್ ಎಷ್ಟೇ ಪುಂಗುದ್ರು ನಿನ್ ವಿಡಿಯೋ ನೋಡೋದು 1,000-2,000 ಜನ ಅಷ್ಟೇನೆ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ. ಯೂಟ್ಯೂಬ್ ಆಗಂತೂ 100 ಜನ 200 ಜನ ನೋಡ್ತಾರೆ. ನಿನ್ನಿಂದ ಏನೂ ಮೈನಸ್ ಆಗಲ್ಲ, ಆರಾಮಾಗಿ ಮಾಡು ಅಂತ ನೀವ್ ಹೇಳ್ಬೋದು. ಬಟ್ ಹೇಳಕ್ ಆಗಲ್ಲ, ಕೆಲವೊಂದು ಕಡೆ ವೈರಲ್ ಆದ್ರೂ ಆಗ್ಬೋದು. ಅದು ಕೂಡ ನನ್ನ ತಿರುಕನ ಕನಸಿನ ರೀತಿನಲ್ಲೇ ಇರ್ತದೆ. ವಿಷಯದ ಬಗ್ಗೆ ಮಾತಾಡೋಣ. ನಾನು ಇದ್ದದ್ದನ್ನ ಇರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ಕ್ ಮತ್ತೆ 45 ಎರಡು ಸಿನಿಮಾಗಳು ಕೂಡ ಕಳೆದ ಕ್ರಿಸ್ಮಸ್ಗೆ ಒಂದೇ ದಿನಕ್ಕೆ ಬಂದ್ವು. ಅಷ್ಟೇ ಅಲ್ಲ, ಅದೇ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ 11ನೇ ತಾರೀಕು ಡೆವಿಲ್ ಸಿನಿಮಾ ಬಂತು ದರ್ಶನ್ ಅವ್ರದ್ದು. ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ಈ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋದು ನಮ್ಮ ಕನ್ನಡದ ಅಂದ್ರೆ ಸ್ಯಾಂಡಲ್ವುಡ್ ನ ಟಾಪ್ ಆಕ್ಟರ್ಸ್. ದರ್ಶನ್ ಅವರು ಕಡಿಮೆ ಚಿಕ್ಕ ಪುಟ್ಟ ಆಕ್ಟರ್ ಅಲ್ಲ, ಸುದೀಪ್ ಅವರು ಸಣ್ಣ ಪುಟ್ಟ ಆಕ್ಟರ್ ಅಲ್ಲ, ಇನ್ನು ಉಪೇಂದ್ರ ಅವರು, ಶಿವರಾಜ್ ಕುಮಾರ್ ಅವರು ಆಲ್ವೇಸ್ ಅವ್ರು ಯಾವ್ದೋ ಕಾಲದಿಂದ ಲೆಜೆಂಡ್ಸ್. ಇಂಥ ನಮ್ಮ ಆರ್ಟಿಸ್ಟ್ ಗಳ ಸಿನಿಮಾ ಅಟ್ಲೀಸ್ಟ್ 50 ಕೋಟಿ ಕಲೆಕ್ಷನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾವೆ. ಹೊರಗಡೆ ಮಾರ್ಕೆಟ್ ಅಲ್ಲಿ ಯಾರೋ ಹೊಸಬ್ರು ಸಿನಿಮಾ ಬಂದ್ರು ಕೂಡ 100 ಕೋಟಿ 100 ಕೋಟಿ ಆರಾಮಾಗಿ ಬಾಚ್ಕೊಂಡು ಹೋಗ್ತಾ ಇದ್ದಾವೆ. ನಾವು ಮಾಡ್ತಿರೋ ತಪ್ಪೇನು, ಅಲ್ಲಿ ಆಗ್ತಿರೋ ಫ್ಯಾಕ್ಟ್ ಏನು, ಎಲ್ಲಾದ್ರ ಬಗ್ಗೆ ಮಾತಾಡೋಣ ಬನ್ನಿ. ನಾನು ಸಿನಿಮಾದ ರಿಲೀಸ್ಗೂ ಮುಂಚೆನೆ ಹೇಳಿದ್ದೆ ಈ ಒಂದು ಕ್ಲಾಶ್ ನಮ್ಗೆ ಒಳ್ಳೇದಲ್ಲ ಅಂತ. ಅದೇ ತರ ಆಯ್ತು ಸಿಚುವೇಶನ್. ಏನಪ್ಪಾ ಅಂತ ಅಂದ್ರೆ, ಒಂದೇ ದಿನಕ್ಕೆ ಬಂದ್ರೆ ಎರಡು ಸಿನಿಮಾಗಳ ಮೇಲೆ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಅದಕ್ಕೂ ಮುಂಚೆ ಡೆವಿಲ್ ಬೇರೆ ಥಿಯೇಟರ್ ನಲ್ಲಿ ರನ್ ಆಗ್ತಾ ಇತ್ತು. ಇದರ ಎಫೆಕ್ಟ್ ಕೂಡ ಎಲ್ಲೋ ಒಂದ್ ಸ್ವಲ್ಪ ಬಿದ್ದಿದೆ ಸಿನಿಮಾಗೆ. ಅದಕ್ಕೋಸ್ಕರ ಕಲೆಕ್ಷನ್ಸ್ ಅಲ್ಲಿ 3 ಕೂಡ ಹಿಂದೆ ಬಿದ್ದಿದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಮಾರ್ಕ್ ಮತ್ತೆ ಡೆವಿಲ್ ಸಿನಿಮಾಗೆ ಒಂದೇ ಮಟ್ಟದಲ್ಲಿ ಕಲೆಕ್ಷನ್ ಬಂದಿರಬಹುದು, ಒಂದ್ 40-50 ಕೋಟಿ ಮಧ್ಯದಲ್ಲಿ. ಇನ್ನು 45 ಮಾತ್ರ ಫುಲ್ಲು ಲಾಸ್, ಡಿಸಾಸ್ಟರ್ ರೇಂಜ್ ಅಲ್ಲಿ ಕಲೆಕ್ಷನ್ ಬಂದಿದೆ. ಅಂದ್ರೆ ಆ ಒಂದು ಯಾರು ಸಿನಿಮಾನ ಪ್ರೊಡ್ಯೂಸ್ ಮಾಡಿದಲ್ಲ, ಪ್ರೊಡ್ಯೂಸರ್ ನ ಬಾಧೆ ನೋಡಿದ್ರೆ ನನ್ಗೆ ಬೇಜಾರಾಯ್ತು. ಅವ್ರು ಇನ್ನೂ ಮತ್ತೆ ಬಿಗ್ ಬಜೆಟ್ ಸಿನಿಮಾನೇ ಮಾಡಲ್ಲ ಅನ್ನೋ ಒಂದು ಡಿಸಿಷನ್ ಬಂದಿದ್ದಾರೆ. ಸೊ ಏನಾದ್ರೂ ಆಗಿರ್ಬೋದು, ಈ ಒಂದು ಕ್ಲಾಶ್ ಇದೆಯಲ್ಲ ನಮ್ಗೆ ಮೈನಸ್. ಇದೇ ಸಿನಿಮಾಗಳು ಇದೇ ತರ ಕಂಟೆಂಟ್ ಇಟ್ಕೊಂಡು ಬಂದು ಇಂಡಿವಿಜುವಲ್ ಆಗಿ ಬಂದಿದ್ರೆ ಸಿನಿಮಾಗೆ ಮಿನಿಮಮ್ ಕಲೆಕ್ಷನ್ ಅಂತ ಬಂದೇ ಬರೋದು. ಅಂದ್ರೆ ಇವಾಗ ಮಾರ್ಕಿಗೆ ತಗೊಳ್ಳಿ, ಮಿನಿಮಮ್ ಒಂದು 70-80 ಕೋಟಿ ಕಲೆಕ್ಷನ್ ಅಂತ ಪಕ್ಕಾ ಬರೋದು, ಎಷ್ಟೇ ಬ್ಯಾಡ್ ಟ್ಯಾಗ್ ಬಂದಿದ್ರು. ಇನ್ನು ಡೆವಿಲ್ ಸಿನಿಮಾಗೂ ಕೂಡ ಅಷ್ಟೇನೆ. ಆಮೇಲಿಂದ 45 ಈ ಒಂದು ಸಿನಿಮಾ ಕೂಡ ಮಿನಿಮಮ್ ಕಲೆಕ್ಷನ್ ಬಂದೇ ಬರೋದು. ಬಟ್ ಕ್ಲಾಶ್ ಅಲ್ಲಿ ಬಂದ್ಬಿಟ್ಟು ಎರಡು ಸಿನಿಮಾಗಳು ಕೂಡ ಕೈ ಸುಟ್ಕೊಂಡ್ವು. ಹಿಂದೆ ಒಂದ್ ಕಾಲ ಇತ್ತು ಗುರು, ಅಂದ್ರೆ ಬಿಫೋರ್ ಕೋವಿಡ್ ಎರಾ, ಆಫ್ಟರ್ ಕೋವಿಡ್ ಎರಾ ಅನ್ಬೋದು. ಸಿನಿಮಾಗಳ ನೋಡೋ ದೃಷ್ಟಿ ಚೇಂಜ್ ಆಗಿದ್ದು. ಹಿಂದೆ ನಮ್ಮ ಆಡಿಯನ್ಸ್ ಒಂದು ಸರ್ಟನ್ ಆಫ್ ಸಿನಿಮಾಗಳಿಗೆ ಫಿಕ್ಸ್ ಆಗ್ಬಿಟ್ಟಿದ್ರು. ಅಂದ್ರೆ ಒಂದು ಸಿನಿಮಾದಲ್ಲಿ ಐಟಮ್ ಸಾಂಗ್ ಇರ್ಲೇಬೇಕು, 4-5 ಸಾಂಗ್ ಇರ್ಲೇಬೇಕು, ನಮ್ಮ ಹೀರೋನ ವಿಲನ್ಸ್ ಹೊಡಿಬಾರ್ದು, ಹೀರೋನಲ್ಲಿ ಸೂಪರ್ ಮ್ಯಾನ್ ತರ ಇರ್ಬೇಕು ಅನ್ನೋ ಒಂದು ಥಾಟ್ಸಿಗೆ ಬಂದಿದ್ರು. ಬಟ್ ಏನ್ ಕೋವಿಡ್ ಬಂತು ಅವಾಗ OTT ನ ಸಿನಿಮಾಗಳನ್ನ ನೋಡೋದಕ್ಕೆ ತುಂಬಾ ಜನ ಸ್ಟಾರ್ಟ್ ಮಾಡಿದ್ರು. ಅದ್ರಲ್ಲೂ ಬೇರೆ ಭಾಷೆ ಸಿನಿಮಾಗಳನ್ನ, ಫಾರಿನ್ ಸಿನಿಮಾಗಳನ್ನ ಎಲ್ಲ ನೋಡ್ಕೊಂಡು ಡಿಫ್ರೆಂಟ್ ಥಾಟ್ಗೆ ಬಂದ್ರು ಗುರು. ಅದ್ರಲ್ಲೂ ಮಲಯಾಳಂ ಅಲ್ಲಿರೋ ರಿಯಲಿಸ್ಟಿಕ್ ಅಪ್ರೋಚ್ ಮತ್ತೆ ರಾ ಪ್ರೆಸೆಂಟೇಶನ್ ಸಖತ್ ಅಟ್ರಾಕ್ಟ್ ಮಾಡ್ತು. ಅಷ್ಟೆಲ್ಲ ಒಂಥರ ರಿಯಲಿಸ್ಟಿಕ್ ವೇನ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಥಿಂಗ್ ನ ನಮ್ಮ ಕರ್ನಾಟಕದವ್ರು ಇನ್ನೂ ಕೂಡ ಮಿಸ್ ಮಾಡ್ಕೊಂತ ಇದ್ದಾರೆ. ಮಾರಕ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸ್ಟೋರಿ ಎಲ್ಲ ಒಂದ್ ರೇಂಜ್ಗೆ ಬೆಟರ್ ಆಗಿದ್ರು ಕೂಡ ಆ ಒಂದು ಆಕ್ಷನ್ ಸೀನ್ಸ್ ಅಲ್ಲಿ ನಮ್ಮ ಸುದೀಪ್ ಅವರೇ ಫುಲ್ ಡಾಮಿನೇಟ್ ಮಾಡ್ತಾರೆ. ಕೆಲವೊಬ್ರು ಫ್ಯಾನ್ಸ್ಗೆ ಅದು ಇಷ್ಟ ಆಗುತ್ತೆ, ಬಟ್ ಆಲ್ಮೋಸ್ಟ್ ಅಲ್ಲಿ ನಾರ್ಮಲ್ ಆಡಿಯನ್ಸ್ ತಾನೇ ಸಿನಿಮಾನ ಹಿಟ್ ಮಾಡೋದು, ಅವ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಇದು ಸ್ವಲ್ಪ ಎಲ್ಲಾ ಆಕ್ಟರ್ಸ್ ಕೂಡ ಮನ್ಸಲ್ಲಿ ಇಟ್ಕೊಬೇಕು. ನಿಜವಾಗ್ಲೂ ವಂಡರ್ಫುಲ್ ಆಕ್ಟರ್ಸ್ ಅವರೆಲ್ಲ. ಆ ವಿಕ್ರಾಂತ್ ರೋಣ ಅಂತ ಸಿನಿಮಾಗಳನ್ನ ಮತ್ತೆ ಸುದೀಪ್ ಅವರು ತೆಗಿತಾ ಇದ್ರೆ ಬೆಟರ್ ಆಗಿರುತ್ತೆ. ವಿಕ್ರಾಂತ್ ರೋಣ ಸ್ವಲ್ಪ ರಂಗಿತರಂಗಾಗಿ ಮ್ಯಾಚ್ ಇದ್ರು ಕೂಡ ಆ ಒಂದು ಪ್ರೆಸೆಂಟೇಶನ್, ಅದ್ರಲ್ಲಿರೋ ವರ್ಡ್ ಬಿಲ್ಡಿಂಗ್ ಸಖತ್ ಅಟ್ರಾಕ್ಟ್ ಮಾಡ್ತು. ಆ ರಿಲೇಟಬಲ್ ಇರೋ ಜಾನರ್ ಅಲ್ಲಿ BRB ಸಿನಿಮಾ ಬರ್ತಾ ಇದೆ. ನೋಡೋಣ ಅದ್ ಹೆಂಗೆ ನಮ್ಗೆ ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಇನ್ನು ಆಡಿಯನ್ಸ್ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಸಿನಿಮಾ ಯಾವುದೇ ಬರ್ಲಿ, ಅದ್ರಲ್ಲಿ ಎಂತ ದೊಡ್ಡ ಸ್ಟಾರೇ ಇರ್ಲಿ, ಸಿನಿಮಾ ನೋಡೋದು ಫ್ಯಾನ್ಸ್ ಬರೀ 2 ದಿನ 3 ದಿನ ಮಾತ್ರ. ಅದನ್ನ ನಾನು ಲಾಸ್ಟ್ ಒಂದು ಸಿನಿಮಾ ಅಂದ್ರೆ ಮಾರ್ಕ್ ಮತ್ತೆ 45 ಸಿನಿಮಾ ಬರೋದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದೆ. ಈಗಲೂ ಕೂಡ ಅದೇ ಮಾತು ಹೇಳ್ತೀನಿ, ಯಾರೇ ಬರ್ಲಿ 2 ದಿನ 3 ದಿನ ಅಷ್ಟೇ ಸಿನಿಮಾ ನೋಡೋದು. ಆಮೇಲಿಂದ ಬಂದು ನೋಡೋದು ಫ್ಯಾಮಿಲಿ ಆಡಿಯನ್ಸ್ ಮತ್ತೆ ನ್ಯೂಟ್ರಲ್ ಆಡಿಯನ್ಸ್. ಅವರಿಗೆ ಸಿನಿಮಾ ಇಷ್ಟ ಆದ್ರೆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಈ ಒಂದು ವರ್ಷದಲ್ಲಿ ಇವು ನಮ್ಗೆ ನೆಗೆಟಿವ್ ಎಕ್ಸಾಂಪಲ್ಸ್ ಅಂದ್ರೆ, ಪಾಸಿಟಿವ್ ಎಕ್ಸಾಂಪಲ್ಸ್ 3 ಇದಾವೆ. ಯಾವ್ಯಾವಪ್ಪ ಅಂದ್ರೆ, ಮಹಾವತಾರ್ ನರಸಿಂಹ ಆಗಿರ್ಬೋದು, ಅಥವಾ ಸೂಫಮ್ ಸೋ ಆಗಿರ್ಬೋದು, ಕಾಂತಾರ ಆಗಿರ್ಬೋದು. ನಮ್ಮ ಕರ್ನಾಟಕ ಮಾರ್ಕೆಟ್ ಅಲ್ಲೇ 250 ಕೋಟಿ ಬಾಚ್ಕೊಂಡಿದೆ ಗುರು, ಯಾವ್ದು ಕಾಂತಾರ. ಆಮೇಲಿಂದ ಮಹಾವತಾರ ನರಸಿಂಹ
ಅನಿಮೇಷನ್ ಸಿನಿಮಾದಲ್ಲಿ 300-350 ಕೋಟಿನ ಬಾಚ್ಕೊಂಡಿದೆ. ಇನ್ನು ಸೂ ಫ್ರಮ್ ಸೋ ಬರೀ ಮೌತ್ ಟಾಕಿಯಿಂದ 120-130 ಕೋಟಿ ಕಲೆಕ್ಷನ್ ನ ಮಾಡಿದೆ. ಅಷ್ಟು ಚಿಕ್ಕ ಸಿನಿಮಾ ಅಷ್ಟು ದೊಡ್ಡ ಮಟ್ಟಿಗೆ ರೀಚ್ ಇದೆ ಅಂದ್ರೆ ಇವ್ರಿಗಿರೋ ಕೆಪಾಸಿಟಿಗೆ, ಇವ್ರಿಗಿರೋ ಮಾರ್ಕೆಟ್ಗೆ, ಇವ್ರು ಚೂಸ್ ಮಾಡಬೇಕಾಗಿರೋ ಸಬ್ಜೆಕ್ಟ್ ತುಂಬಾ ಡಿಫ್ರೆಂಟ್ ಆಗಿದ್ರೆ ಮಾತ್ರ ಜನ ಬಂದು ನೋಡ್ತಾ ಇದ್ದಾರೆ ಇವಾಗ. ಆ ತರ ಸಬ್ಜೆಕ್ಟ್ ಜೊತೆ ಮುಂದೆ ಬರ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ತರ ಬರ್ತಾರೆ ಅಂತಾನೆ ನಾನು ಕೋರ್ಕೊಂತೀನಿ. ಇನ್ನು ನೆಕ್ಸ್ಟ್ ಈ ಒಂದು ವರ್ಷದಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಸಿನಿಮಾಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದಾವೆ. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಆಗಿರ್ಬೋದು, ಅಷ್ಟೇ ಅಲ್ಲ ಇನ್ನು ತುಂಬಾ ಸಿನಿಮಾ ಬರ್ತಾ ಇದಾವೆ. ಸುದೀಪ್ ಅವರ BRB, ಆಮೇಲಿಂದ KD ಮೇಲೆ ನನ್ಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಏನೋ ಬಸ್ ಇದೆ ಅಂತ ಇದಾರೆ, ನೋಡೋಣ. ಸೊ ಕ್ಲಾಶ್ ಅನ್ನೋದು ತುಂಬಾ ಡೇಂಜರ್ ಗುರು. ಈಗ ರಿಯಲಿಸ್ಟಿಕ್ ಸಿನಿಮಾನ ಹೆಂಗೆ ಜನ ಇಷ್ಟಪಡ್ತಾರೆ ಅಂತ ಹೇಳೋದಕ್ಕೆ ಕಾರಣ ದುರಂಧರ್. ಈ ಒಂದು ಸಿನಿಮಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲೇ 1000 ಕೋಟಿನ ಕಲೆಕ್ಷನ್ ಮಾಡಿದೆ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು ರಿಯಲಿಸ್ಟಿಕ್ ಸಿನಿಮಾನ ಜನ ಹೆಂಗ್ ಇಷ್ಟಪಡ್ತಾರೆ ಅಂತ. ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದ್ರಲ್ಲಿರೋ ಆಕ್ಷನ್ ಸೀನ್ಸ್ ಗಳು ಎಷ್ಟು ರಾ ಆಗಿದಾವೆ, ಎಷ್ಟು ರಿಯಲಿಸ್ಟಿಕ್ ಆಗಿದಾವೆ ಅಂತ. ಆ ತರ ಸಿನಿಮಾನ ಒಳ್ಳೆ ವಿತ್ ಎಮೋಷನ್ ಜೊತೆ ತೆಗೆದ್ರೆ ನಮ್ಮ ಜನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬಾ ಜನ ಫಿಲಂ ಮೇಕರ್ಸ್ ಇದಾರೆ, ಅಂದ್ರೆ ಟ್ಯಾಲೆಂಟೆಡ್ ಫಿಲಂ ಮೇಕರ್ಸ್. ಚರಣ್ ರಾಜ್ ಅವರು, ನಮ್ಮ ರಕ್ಷಿತ್ ಶೆಟ್ಟಿ ಅವರು, ರಾಜ್ ಬಿ ಶೆಟ್ಟಿ ಅವರು, ತುಂಬಾ ಜನ ಇದ್ದಾರೆ ಅಂದ್ರೆ ಟ್ಯಾಲೆಂಟೆಡ್ಸ್. ಇಂಥವ್ರ ಕಡೆಯಿಂದ ಇಂಥ ಸಿನಿಮಾ ಬರ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಮಾತಾಡೋದ್ ಅರ್ಧದಲ್ಲಿ ಯಾವುದೇ ರೀತಿ ತಪ್ಪು ನಾ ಮಾತಾಡೋದಿಲ್ಲ ಅಂತ ನಾನ್ ಭಾವಿಸಿದೀನಿ. ಬಟ್ ನಿಮ್ಗೇನಾದ್ರೂ ನಾನು ಮಾತಾಡಿದ್ದು ತಪ್ಪು ಅನ್ಸಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಇದಾಗಿತ್ತು ಇವತ್ತಿನ ಒಂದು ಕಂಟೆಂಟ್. ನಾನ್ ನಿಮ್ಗೆ ಆಸ್ ಯೂಶುವಲ್ ಮತ್ತೆ ಸಿಗ್ತಾ ಇರ್ತೀನಿ. ಇಲ್ಲಿವರೆಗೂ ನೋಡಿದಿರಾ ಅಂತ ಅಂದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಕಮೆಂಟ್ ನ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ನಿಮ್ಗೆ. ಬಾಯ್.